ನಮಸ್ಕಾರ ಸ್ನೇಹಿತರೆ, ನಾವು ಈ ಒಂದು ವಿಡಿಯೋದಲ್ಲಿ ಸಹಾಯಕ ಪ್ರಾಧ್ಯಾಪಕರ ನೇಮಕಾತಿ 2026ಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಚರ್ಚೆಯನ್ನು ಮಾಡೋಣ. ಅದಕ್ಕೂ ಮುಂಚೆ ನೀವೇನಾದರೂ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ನಮ್ಮ ಒಂದು ಟೆಲಿಗ್ರಾಮ್ ಗ್ರೂಪನ್ನು ಕೂಡ ಸೇರಿರಿ. ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ಟೆಲಿಗ್ರಾಮ್ ಗ್ರೂಪ್ನ ಲಿಂಕ್ನ ಶೇರ್ ಮಾಡಿರ್ತೀನಿ. ಲಿಂಕ್ ಬಳಸ್ಕೊಂಡು ನೀವು ಗ್ರೂಪ್ನ ಜಾಯ್ನ್ ಆಗಿ. ಅಂದರೆ ಕೇವಲ ಸಹಾಯಕ ಪ್ರಾಧ್ಯಾಪಕರ ನೇಮಕಾತಿ ಅಷ್ಟೇ ಅಲ್ಲ, PU ಉಪನ್ಯಾಸಕರು, ಹೈಸ್ಕೂಲ್ ಶಿಕ್ಷಕರು, PST, GPT ಹಾಗೆ ಇನ್ನಿತರ ಹುದ್ದೆಗಳಾದಂಥ PC, PSI, SDFD, ಗ್ರೂಪ್ ಸಿ ಹೀಗೆ ಅನೇಕ ಇಲಾಖೆಗಳ ಪರೀಕ್ಷೆಗಳಿಗೆ ಸಂಬಂಧಪಟ್ಟಂತೆ ನೋಟ್ಸ್ ಆಗಿರ್ಬೋದು, ವಿಡಿಯೋಗಳಾಗಿರ್ಬೋದು, ಅವೆಲ್ಲವೂ ಕೂಡ ಯೂಟ್ಯೂಬ್ ಮೂಲಕ ಮತ್ತು ಟೆಲಿಗ್ರಾಮ್ ಮೂಲಕ ನಿಮಗೆ ತಲುಪಿಸುವಂಥ ಕೆಲಸವನ್ನು ಮಾಡ್ತೀವಿ. ಆ ಕಾರಣಕ್ಕೋಸ್ಕರ ನೀವು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಜೊತೆಗೆ ನಮ್ಮ ಟೆಲಿಗ್ರಾಮ್ ಗ್ರೂಪ್ನೂ ಕೂಡ ಸೇರಿರಿ. ಅತಿ ವೇಗದಲ್ಲಿ ಮಾಹಿತಿಯನ್ನು ಪಡ್ಕೊಡ್ರಿ ಅಂತ ಹೇಳ್ತಾ ನಿಮಗೆ ಅನುಕೂಲ ಆಗುವಂಥದ್ದನ್ನು ಆದಷ್ಟು ಬೇಗನೆ ತಲುಪಿಸುವಂಥ ಕೆಲಸವನ್ನು ಮಾಡ್ತೀನಿ. ಜೊತೆಗೆ ನೀವು ಯಾವುದೇ ಡೌಟ್ಸ್ ಇದ್ರೂ ಕೂಡ ನಿಮ್ಮ ಡೌಟ್ಗೆ ನಾನು ಆದಷ್ಟು ರಿಪ್ಲೈಗಳನ್ನು ಮಾಡಿದ್ದೀನಿ. ಯಾಕಂದರೆ ನಿಮ್ಗೇನು ಡೌಟ್ ಇರುತ್ತಲ್ವ, ಕಾಮೆಂಟ್ ಮಾಡಿರ್ತೀರಿ, ಗೊತ್ತಿಲ್ಲ ಅನ್ನೋ ಕಾರಣಕ್ಕೋಸ್ಕರ ನೀವು ಕಮೆಂಟ್ ಮಾಡಿರ್ತೀರಲ್ವ, ಆ ಕಾರಣಕ್ಕೋಸ್ಕರ ನಾನು ಅದಕ್ಕೆ ಪ್ರತಿಯೊಂದಕ್ಕೂ ನಾನು ರಿಪ್ಲೈ ಮಾಡುವಂಥ ಕೆಲಸವನ್ನು ಮಾಡಿದ್ದೀನಿ. ಈಗ ಸುಮ್ಮನೆ ಅದೆಲ್ಲ ಮಾತಾಡೋದು ಬೇಡ, ಹೊರೆ ಆಗುತ್ತೆ. ಈಗ ನೋಡಿ, KSET ಮೊದಲ ಅಥವಾ ಅಸಿಸ್ಟೆಂಟ್ ಪ್ರೊಫೆಸರ್ ಹುದ್ದೆ ಮೊದಲ ಅನ್ನುವಂಥದ್ದು ಈಗ ನಿಮಗೆ ಸ್ಪಷ್ಟಪಡಿಸ್ತೀನಿ. ನಿಮ್ಗೆ ಆಲ್ರೆಡಿ ಗೊತ್ತಿದೆ. KSET ಎಕ್ಸಾಮ್ ಡೇಟು ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅವರು ಅಕ್ಟೋಬರ್ 11 ಅಂತೇಳಿ ಈಗಾಗಲೇ ಅನೌನ್ಸ್ ಮಾಡಿದ್ದಾರೆ. ಈ ಒಂದು KSET ಎಕ್ಸಾಮ್ ಅಕ್ಟೋಬರ್ 11ಕ್ಕಾದರೆ ಅಸಿಸ್ಟೆಂಟ್ ಪ್ರೊಫೆಸರ್ ನೋಟಿಫಿಕೇಶನ್ ಯಾವಾಗ ಮತ್ತು ಎಕ್ಸಾಮ್ ಯಾವಾಗ ಅನ್ನುವಂಥದ್ದು ಬಹುತೇಕರ ಒಂದು ಪ್ರಶ್ನೆ ಆಗಿರ್ತಕ್ಕಂಥದ್ದು. ಅಂದರೆ ಈ ಹಿಂದಿನ ಹಲವಾರು ವಿಡಿಯೋಗಳಿಗೆ ಕಾಮೆಂಟ್ ಮಾಡಿದರೆ ಆ ನಿಟ್ಟಿನಲ್ಲಿ ವಿಚಾರ ಮಾಡೋದಾದರೆ ನೋಡಿ, KSET ಅಂತೂ ಕ್ಲಿಯರ್ ಆಯಿತು. ಅಸಿಸ್ಟೆಂಟ್ ಪ್ರೊಫೆಸರ್ ನೋಟಿಫಿಕೇಷನ್ ಆಗಬೇಕು ಅಂತಂದರೆ ಏನೆಲ್ಲ ಪ್ರೊಸೆಸ್ ಆಗಬೇಕು ಅಂದರೆ, ಒಟ್ಟಾರೆಯಾಗಿ ಇರ್ತಕ್ಕಂಥ ಹುದ್ದೆಗಳು 824 ಸಹಾಯಕ ಪ್ರಾಧ್ಯಾಪಕರ ನೇಮಕಾತಿಗೆ ಈಗಾಗಲೇ ಹಣಕಾಸು ಇಲಾಖೆ ಅನುಮತಿಯನ್ನು ನೀಡಿದೆ. ಹಾಗಾದರೆ 824 ಹುದ್ದೆಗಳನ್ನು ಡೈರೆಕ್ಟಾಗಿ ನೋಟಿಫಿಕೇಷನ್ ಮಾಡೋಕ್ಕಾಗುತ್ತಾ? ಇಲ್ವಾ? ಅಂದರೆ 824 ಹುದ್ದೆಗಳನ್ನು ಡೈರೆಕ್ಟಾಗಿ ನೋಟಿಫಿಕೇಷನ್ ಮಾಡೋಕ್ಕಾಗಲ್ಲ. ಅದನ್ನೇನು ಮಾಡಬೇಕಾಗುತ್ತೆ, ಮತ್ತು ಸಬ್ಜೆಕ್ಟ್ ವೈಸ್ ಡಿವೈಡ್ ಮಾಡಬೇಕು. ಆನಂತರ ಆ ಸಬ್ಜೆಕ್ಟ್ನಲ್ಲಿ ಮತ್ತೆ ರೋಸ್ಟರ್ನ ರೆಡಿ ಮಾಡ್ಕೋಬೇಕು. ಅಂದರೆ ಇದು ಆಲ್ರೆಡಿ ನಿಮಗೆ ಪ್ರೊಸೆಸ್ ಗೊತ್ತಿಲ್ಲದೆ ಇರೋರಿಗೆ ಒಂದು ಸ್ವಲ್ಪ ಮಾಹಿತಿ ಹೋಗಲಿ. ಜೊತೆಗೆ ಮತ್ತು KSET ಮೊದಲ, ಅಸಿಸ್ಟೆಂಟ್ ಪ್ರೊಫೆಸರ್ ಮೊದಲ ಅನ್ನುವಂಥದ್ದು ಮಾಹಿತಿ ಇದೆ. ಆ ಕಾರಣಕ್ಕೋಸ್ಕರ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿ ನೋಡಿ. ಉದಾಹರಣೆಗೆ ನೋಡಿ, 824 ಹುದ್ದೆಗಳಲ್ಲಿ ಕನ್ನಡಕ್ಕೆ 100 ಹುದ್ದೆಗಳಿದ್ದಾವೆ ಅಂತ ಅಂದ್ಕೊಳ್ಳಿ. 100 ಹುದ್ದೆ ಇದ್ದಾವೆ ಅಂದ ತಕ್ಷಣ ಈಗ ನೋಟಿಫಿಕೇಷನ್ ಮಾಡಬೇಕು ಅಂತಂದರೆ ಏನೆಲ್ಲ ಮಾಡಬೇಕಾಗುತ್ತೆ, ಅದನ್ನು ಈಗಿರ್ತಕ್ಕಂಥ ಅಂದರೆ ಹೊಸದಾಗಿ ಏನು ಸರ್ಕಾರ ಮೀಸಲಾತಿ ರೋಸ್ಟರ್ನ ರೆಡಿ ಮಾಡಿದೆ, ಆ ಒಂದು ಮೀಸಲಾತಿ ರೋಸ್ಟರ್ ಪ್ರಕಾರ ಹುದ್ದೆಗಳನ್ನು ವರ್ಗೀಕರಣ ಮಾಡಬೇಕಾಗುತ್ತೆ. ಅಂದರೆ SC ST ಕೆಟಗರಿ 1, 2A, 2B, 3A, B ಹಾಗೂ ಜನರಲ್ ಈ ರೀತಿಯಾಗಿ 100 ಹುದ್ದೆಗಳನ್ನು ವರ್ಗೀಕರಣ ಮಾಡಿ ನಂತರ ನೋಟಿಫಿಕೇಷನ್ ಆಗಬೇಕು. ಈಗ ಮೇ 15ರವರೆಗೆ ಹುದ್ದೆಗಳು ವರ್ಗೀಕರಣ ಆಗಿರ್ತಕ್ಕಂಥ ಮಾಹಿತಿ ಸಿಕ್ಕಿಲ್ಲ. ಅಂದರೆ ರೆಡಿ ಆಗಿಲ್ಲ ಅಂತ ನಾನು ಹೇಳ್ತಾ ಇಲ್ಲ, ರೆಡಿ ಆಗ್ತಿರ್ಬೋದು ಅಥವಾ ಆಗಿರ್ಬೋದು, ಬಟ್ ಆಗಿಲ್ದೇನೂ ಇರ್ಬೋದು. ಆದರೆ ಸದ್ಯಕ್ಕೆ ಇರ್ತಕ್ಕಂಥ ಮಾಹಿತಿ ಏನಂತಂದರೆ ನಮಗೇನು ವಿಚಾರ ಗೊತ್ತಾಗಿಲ್ಲ, ಮತ್ತು ಶೈಕ್ಷಣಿಕ ವಲಯದಲ್ಲಿ ಕೂಡ ಈ ನಿಟ್ಟಿನಲ್ಲಿ ಏನೂ ವಿಚಾರಗಳು ಸ್ಪಷ್ಟ ಆಗಿಲ್ಲ. ಆದರೆ ಮತ್ತು ಸ್ಪಷ್ಟ ಆಗಿಲ್ಲ ಅಂದರೆ ಯಾಕೆ ವಿಡಿಯೋ ಮಾಡೋಕತ್ತೀರಿ ಅನ್ನಂತರ ಇರ್ತೀರಿ. ಹೇಳೋದನ್ನು ಕೇಳ್ರಿ. ಏನಂತಂತಂದರೆ ಈಗ ಈ ಎಲ್ಲ ಹುದ್ದೆಗಳನ್ನು ವರ್ಗೀಕರಣ ಮಾಡ್ಕೋಬೇಕಂತಂದರೆ ಈ ಒಂದು ಮೇ ತಿಂಗಳ ಮತ್ತು ಜೂನ್ ತಿಂಗಳ ಹೆಚ್ಚು ಕಡಿಮೆ ಒಂದು 15ರಿಂದ 1 ತಿಂಗಳ ಟೈಮ್ ಬೇಕೇ ಬೇಕು. ಅಂದರೆ ಈಗ ಆಲ್ರೆಡಿ ಮೇ 17 ಅಂತಂದರೆ ಇನ್ನೊಂದು 15-20 ದಿನ ಅಂದ್ರೂ ಕೂಡ ಜೂನ್ ಫಸ್ಟ್ ವೀಕ್ನಲ್ಲಿ ಹೋಗ್ಬಿಡುತ್ತೆ. ಜೂನ್ ಫಸ್ಟ್ ವೀಕ್ನಲ್ಲಿ ಅಂತಂದರೆ ಈಗಾಗಲೇ KSET ಅಕ್ಟೋಬರ್ 11ಕ್ಕೆ ಅಂತೇಳಿ ಎಕ್ಸಾಮು ಡೇಟ್ ಅನೌನ್ಸ್ ಮಾಡಿರೋದ್ರಿಂದ ಈಗ KSET ಮುಂದೆ ಇಟ್ಕೊಂಡು ಅಂದರೆ ಅದನ್ನು ನೋಟಿಫಿಕೇಷನ್ ಮಾಡಬೇಕು. ಯಾವಾಗ ಮಾಡ್ತಾರೆ, KSET ಅಕ್ಟೋಬರ್ 11ಕ್ಕೆ ಎಕ್ಸಾಮ್ ಅಂತಂದರೆ ಅವರು ಎಷ್ಟೊತ್ತಿದ್ರೂ ಕೂಡ ಜುಲೈನಲ್ಲೇ KSET ನೋಟಿಫಿಕೇಷನ್ ಮಾಡಬೇಕು. ಹೋಗಲಿ, ಎಕ್ಸಾಮ್ ನಡೆಸುವಂಥ ಅಥಾರಿಟಿಯವರಾದರೂ ಬೇರೆ ಇದೆ ಅಂತ ಅನ್ನೋದಾದರೆ ಅಲ್ಲೂ ಕೂಡ KA ಅಂದರೆ KSET ನೋಟಿಫಿಕೇಷನ್ನು ಎಕ್ಸಾಮ್ ನಡೆಸುವಂಥವರು KA ಅಸಿಸ್ಟೆಂಟ್ ಪ್ರೊಫೆಸರ್ ಎಕ್ಸಾಮನ್ನು ಮತ್ತು ನೋಟಿಫಿಕೇಷನ್ ಮಾಡುವಂಥವರು ಕೂಡ KA. ಆ ಕಾರಣಕ್ಕೋಸ್ಕರ ಒಂದು ಅರ್ಹತಾ ಪರೀಕ್ಷೆಯನ್ನು ಮುಂದೆ ಇಟ್ಕೊಂಡು ಈ ಒಂದು ಅಸಿಸ್ಟೆಂಟ್ ಪ್ರೊಫೆಸರ್ ನೋಟಿಫಿಕೇಷನ್ ಸದ್ಯಕ್ಕೆ ಮಾಡಲಿಕ್ಕಿಲ್ಲ ಅನ್ನೋಂಥದ್ದು ನನ್ನ ಅಭಿಪ್ರಾಯ. ಅಂದರೆ ಅಕ್ಟೋಬರ್ 11ಕ್ಕೆ ಎಕ್ಸಾಮ್ ಏನಿದೆ ಅಲ್ವಾ, ಈ ಎಕ್ಸಾಮ್ನ ದೃಷ್ಟಿಕೋನದಲ್ಲಿ ಹೇಳೋದಾದರೆ ಅಸಿಸ್ಟೆಂಟ್ ಪ್ರೊಫೆಸರ್ ಎಕ್ಸಾಮು ನನಗನ್ನಿಸಿದ ಮಟ್ಟಿಗೆ ಈ ಒಂದು KSETನ ನಂತರವೇ ನೋಟಿಫಿಕೇಷನ್ ಮಾಡ್ತಕ್ಕಂಥ ಚಾನ್ಸಸ್ ಇದೆ. ಯಾಕೆಂದರೆ ಅಷ್ಟರೊಳಗೆ ರೋಸ್ಟರ್ನ ರೆಡಿ ಮಾಡ್ಕೋಬೇಕು. ಅವನ್ನೆಲ್ಲ ರೆಡಿ ಮಾಡಿಕೊಂಡು ಇಲಾಖೆದವರು ತಯಾರಾಗಿ ಆನಂತರ ಅದು KAಕ್ಕೆ ಪ್ರಸ್ತಾವನೆ ಹೋಗಿ, ಅಂದರೆ ಇಲಾಖೆದವ್ರು ಏನು ಮಾಡ್ತಾರೆ, ಅವನ್ನೆಲ್ಲ ರೋಸ್ಟರ್ ಪ್ರಕಾರ ಹುದ್ದೆಗಳನ್ನು ವರ್ಗೀಕರಣ ಮಾಡ್ಕೊಂಡು KAಕ್ಕೆ ಪ್ರಸ್ತಾವನೆ ಕಳಿಸ್ಬೇಕು, ಎಕ್ಸಾಮ್ ಮಾಡಿರಿ, ನೋಟಿಫಿಕೇಷನ್ ಮಾಡಿ ಎಕ್ಸಾಮ್ ಮಾಡಿರಿ ಅಂತೇಳಿ. ಆನಂತರ ಆ ಎಲ್ಲ ಪ್ರೊಸೆಸ್ ಮುಗಿಯೋದ್ರೊಳಗಡೆ ಇದೊಂದು KSET ಆಗ್ಬೋದು. ಅದಕ್ಕೋಸ್ಕರ ಸ್ನೇಹಿತರೆ, ಯಾರೆಲ್ಲ KSETನ್ನು ಕ್ಲಿಯರ್ ಮಾಡ್ಕೊಂಡಿಲ್ವೋ ಇದಕ್ಕಿಂತ ಉತ್ತಮವಾದಂಥ ಅವಕಾಶ ನಿಮಗೆ ಇಲ್ಲ. ಅಂದರೆ ನಿಮ್ಮ ಎದುರಿಗಿರ್ತಕ್ಕಂಥ ದೊಡ್ಡ ಅವಕಾಶ ಇದು. ಯಾಕಂದರೆ ಈ ಒಂದು KSETನ್ನು ಮಿಸ್ ಮಾಡ್ಕೊಂಡ್ರಿ ಅಂತಂದರೆ, ಅಥವಾ ಈಗೇನು ನೆಟ್ ಎಕ್ಸಾಮ್
ಅಂದರೆ ನೆಟ್ ನೋಟಿಫಿಕೇಶನ್ ಆಗಿದೆ ಅದಕ್ಕೂ ಕೂಡ ಅಪ್ಲಿಕೇಶನ್ ಹಾಕ್ರಿ. ಅಟ್ಲೀಸ್ಟ್ ನೆಟ್ ಆಗಲಿಕ್ಕೂ ಕೂಡ ಕೆಸೆಟ್ ಆದರೂ ಆಗುತ್ತೆ. ಅಂದರೆ ಒಂದರಲ್ಲಿ ಫೇಲ್ ಆದರೆ ಇನ್ನೊಂದರಲ್ಲಾದರೂ ಪಾಸ್ ಆಗ್ಬೋದು. ಆ ಕಾರಣಕ್ಕೋಸ್ಕರ ನೆಟ್ಟು ಅಪ್ಲಿಕೇಶನ್ ಹಾಕ್ರಿ, ಕೆಸೆಟ್ ಕೂಡ ಅಪ್ಲಿಕೇಶನ್ ಹಾಕ್ರಿ. ಎರಡೂ ಕೂಡ ಕ್ಲಿಯರ್ ಆದರೆ ಒಳ್ಳೆಯದು. ಒಂದು ವೇಳೆ ನೆಟ್ ಏನಾದರೂ ಕ್ಲಿಯರ್ ಆಗಲಿಲ್ಲ ಅಂತಂದರೆ ಅಲ್ಲೇನು ತಪ್ಪಾಗಿದೆ ಅನ್ನೋದನ್ನು ಗಮನದಲ್ಲಿಟ್ಕೊಂಡು ಕೆಸೆಟ್ಗೆ ಓದೋದಕ್ಕೆ ಅನುಕೂಲ ಆಗುತ್ತೆ. ಆ ಕಾರಣಕ್ಕೋಸ್ಕರ ಕೆಸೆಟ್ಟನ್ನು ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬಿಡ್ರಿ. 824 ಹುದ್ದೆಗಳು ಸರಾಸರಿ ಏನು ಕನ್ನಡ, ಇಂಗ್ಲೀಷ್, ಹಿಸ್ಟ್ರಿ, ಎಕನಾಮಿಕ್ಸ್ ಅನ್ನೋಂಥ ಮೇಜರ್ ಸಬ್ಜೆಕ್ಟ್ಗಳಿದ್ದಾವೆ. 80-90 ಹುದ್ದೆಗಳಂತೂ ಗ್ಯಾರಂಟಿ ಸಿಗ್ತವೆ. ಮತ್ತು ವಾಪಸ್ ಯಾವಾಗ ನೇಮಕಾತಿ ಆಗುತ್ತೆ ಹೇಳೋಕ್ಕಾಗಲ್ಲ. ಯಾಕಂದರೆ 2021 ಆಗಿದ್ದು 2026 ಆಯಿತು. ಮತ್ತೊಂದು ನೋಟಿಫಿಕೇಶನ್ ಆಗಬೇಕಂದ್ರೆ ಕನಿಷ್ಠ 3-4 ವರ್ಷ ಬೇಕಾಗುತ್ತೆ ಈ ಪ್ರೊಸೆಸ್ಗಳು. ಯಾಕಂದರೆ ಏನೋ ಅಸ್ತವ್ಯಸ್ತಗಳಾಗಿ ಮತ್ತು ಇವು ಸುಮ್ಮನೆ ಮುಂದೆ ಹೋಗ್ತಿರ್ತವೆ. ಆ ಕಾರಣಕ್ಕೋಸ್ಕರ ಒಂದು 3-4 ವರ್ಷಗಟ್ಟಲೆ ಕಾಯಬೇಡ್ರಿ. ಇದಿರ್ತಕ್ಕಂಥ ಅವಕಾಶವನ್ನು ಮಿಸ್ ಮಾಡ್ಕೊಳ್ಬೇಡ್ರಿ. ಕೆಸೆಟ್ಟನ್ನು ಸ್ವಲ್ಪ ಸೀರಿಯಸ್ ಆಗಿ ತೊಗೊಂಡು ಕೆಸೆಟ್ ಕ್ಲಿಯರ್ ಮಾಡಿಕೊಡ್ರಿ. ಜೊತೆಗೆ ಏನು ಅಸಿಸ್ಟೆಂಟ್ ಪ್ರೊಫೆಸರ್ ಇದೆ ಅದಕ್ಕೂ ಕೂಡ ತಯಾರಿಯನ್ನು ನಡೆಸುವಂಥ ಕೆಲಸ ಮಾಡಬೇಕು. ಇಲ್ಲಿ ನೀವು ಗೊಂದಲಕ್ಕೀಡಾಗ್ತೀರಿ. ಏನು ಗೊತ್ತನಾ, ಕೆಸೆಟ್ ಓದೋಂಥವ್ರು ಕೆಸೆಟ್ ಬೇರೆ ಸಿಲೆಬಸ್ಸು, ಇದು ಬೇರೆ ಸಿಲೆಬಸ್ಸು ಹೆಂಗೆ ಮಾಡಲಿ ಅಂತ ಅಲ್ಲ. ಕೆಸೆಟ್ ಸಿಲೆಬಸ್ ಏನಿದೆಯೋ ಅದೇ ಅಸಿಸ್ಟೆಂಟ್ ಪ್ರೊಫೆಸರ್ ಸಿಲೆಬಸ್ ಇದೆ. ಆ ಕಾರಣಕ್ಕೋಸ್ಕರ ಕೆಸೆಟ್ನ ಸ್ವಲ್ಪ ಚೆನ್ನಾಗಿ ಓದ್ಕೊಂಡ್ರಿ ಅಂತ ನೋಡಿರಿ. ಉದಾಹರಣೆಗೆ ನಿಮ್ಮ ಸಬ್ಜೆಕ್ಟ್ ಏನಾದರೂ ಕನ್ನಡ ಇದೆ ಅಂತ ಅಂದ್ಕೊಡ್ರಿ, ಅಥವಾ ಇತಿಹಾಸ ಇದೆ ಅಂತ ಅಂದ್ಕೊಡ್ರಿ. ಆ ಕನ್ನಡ ಸಬ್ಜೆಕ್ಟ್ ಆಗಿರ್ಬೋದು, ಹಿಸ್ಟ್ರಿ ಆಗಿರ್ಬೋದು, ಕೆಸೆಟ್ ಸಿಲೆಬಸ್ನು ನೋಡಿರಿ, ಅಸಿಸ್ಟೆಂಟ್ ಪ್ರೊಫೆಸರ್ ಸಿಲೆಬಸ್ಸು ನೋಡಿರಿ. ಅಲ್ಲೇನೋ ಭಾಳ ವ್ಯತ್ಯಾಸ ಆಗೋಲ್ಲ. ಎಲ್ಲವೂ ಕೂಡ ಒಂದೇ ರೀತಿ ಸಿಲೆಬಸ್ ಇರೋದ್ರಿಂದ ನಿಮ್ಮೆಲ್ಲರಿಗೂ ಕೂಡ ಓದೋದಕ್ಕೆ ಅನುಕೂಲ ಆಗುತ್ತೆ. ಅದಕ್ಕೆ ಕೆಸೆಟ್ನ ಸ್ವಲ್ಪ ಚೆನ್ನಾಗಿ ಓದ್ಕೊಂಡ್ರೆ ಅಂದರೆ ಅದು ನಿಮಗೆ ಅಸಿಸ್ಟೆಂಟ್ ಪ್ರೊಫೆಸರ್ಗೆ ಹೆಲ್ಪ್ ಆಗುತ್ತೆ. ಫೈನಲಿ ನಿಮಗೆ ಪದೇ ಹೇಳೋಕ್ಕೆ ಇಷ್ಟಪಡಲ್ಲ. ನಿಮಗೆ ಫೈನಲಾಗಿ ಹೇಳೋದು ಇಷ್ಟೇ, ಏನು ಅಂತಂದರೆ ಒಂದು ಅರ್ಹತಾ ಪರೀಕ್ಷೆ ಮುಂದೆ ಇಟ್ಕೊಂಡು ಆ ಅರ್ಹತಾ ಪರೀಕ್ಷೆಗೆ ಸಂಬಂಧಪಟ್ಟಂಥ ನೇಮಕಾತಿ ಪರೀಕ್ಷೆಯನ್ನು ನಡೆಸಲಿಕ್ಕಿಲ್ಲ ಅನ್ನೋಂಥದ್ದು ನನ್ನ ಅಭಿಪ್ರಾಯ. ಈಗ ನೋಡಿರಿ, ಈಗ ಒಂದು ಶಿಕ್ಷಕರ ನೇಮಕಾತಿ ಆಗಬೇಕಾಗಿದೆ ಅಂತ ಭಾವಿಸಿ, ಶಿಕ್ಷಕರ ನೇಮಕಾತಿ ಆಗ್ಬೇಕಂದ್ರೆ ಹಂಗಾಗುತ್ತೋ ಅದಕ್ಕೆ ಸಂಬಂಧಪಟ್ಟಂಥ ಅರ್ಹತಾ ಪರೀಕ್ಷೆ ಯಾವುದು? TET. ಆ TETಯನ್ನು ನಡೆಸಿ ಶಿಕ್ಷಕರ ನೇಮಕಾತಿಯನ್ನು ನಡೆಸ್ತಾರೆ. ಆ ರೀತಿಯೇ ಇದು ಒಂದು ಅಸಿಸ್ಟೆಂಟ್ ಪ್ರೊಫೆಸರ್ ನಿಮ್ಗೆ ಅಸಿಸ್ಟೆಂಟ್ ಪ್ರೊಫೆಸರ್ ನೋಟಿಫಿಕೇಶನ್ ಆಗಬೇಕಾಗಿತ್ತು ಅಂದ್ರೆ ಅದಕ್ಕಿಂತ ಮುಂಚೆ ಒಂದು ಕೆಸೆಟ್ ನಡಿಬೋದು. ಆದರೆ ಕೆಲವ್ರು ಅನ್ಬೋದು, ಏನು ರೀ ಲಾಸ್ಟ್ ಟೈಮರ ನವಂಬರ್ ಡಿಸೆಂಬರ್ದಾಗೆಲ್ಲ ಪ್ರೊಸೆಸ್ ಮುಗಿದವು, ಮತ್ತು ಒಳ್ಳೆ 4 ತಿಂಗಳಾಗಿಲ್ಲ 5 ತಿಂಗಳಾಗಿಲ್ಲ ಮತ್ತೆ ಕೆಸೆಟ್ ಅಂತಂದರೆ ಅದು 2025 ಲೆಕ್ಕಕ್ಕೆ ಕೆಸೆಟ್ ಆಯಿತು. 2026ಕ್ಕೆ ಸಂಬಂಧಪಟ್ಟಂಗೆ ಈಗ ಒಂದು ಕೆಸೆಟ್ ಆಗಬೇಕಲ್ವ ಪ್ರತಿ ವರ್ಷದ ಲೆಕ್ಕಕ್ಕೆ. ಈಗ ಆಲ್ರೆಡಿ ಅದಕ್ಕಂತನ ನೋಡಿ, ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅವರು ಮುಂಚೆ ಏನು ಈ ರೀತಿ ಎಕ್ಸಾಮ್ ಡೇಟ್ ಕೊಡ್ತಿರ್ಲಿಲ್ಲ. ಬಟ್ ಈಗ ಏನು ಮಾಡಿದ್ದಾರೆ ಅಂತಂದರೆ ಅಕ್ಟೋಬರ್ 11ಕ್ಕೆ ಡೇಟ್ ಕೊಟ್ಟಾರಂತಂದ್ರೆ ಎಕ್ಸಾಮ್ ಡೇಟ್ ಕೆಸೆಟ್ದು. ಅದರ ಅರ್ಥ ಏನು ಅಂದರೆ ಮುಂದೆ ಕೆಸೆಟನ್ನು ಮಾಡಿನೇ ಅಸಿಸ್ಟೆಂಟ್ ಪ್ರೊಫೆಸರ್ ಮಾಡ್ತೀವಿ ಅಂತ ಏನಾದರೂ ಹೇಳ್ತಾ ಇದ್ದಾರೆ ಅನ್ನೋಂಥದ್ದು ಕೂಡ ಗೊತ್ತಾಗ್ತಿಲ್ಲ. ಬಟ್ ನಾನು ಒಂದು ಮಾತು ಹೇಳ್ತೀನಿ, ಅದೇನೇ ಇರಲಿ, ಅದು 1 ತಿಂಗಳು 2 ತಿಂಗಳು ಕಾಯಿರಿ, ಅದಕ್ಕಿಂತ ದೊಡ್ಡದು ಯಾವುದಿಲ್ಲ. ಯಾಕಂದರೆ ಒಂದು ಸಾರಿ ನೋಟಿಫಿಕೇಶನ್ ಆಯಿತು, ಅಪ್ಲಿಕೇಶನ್ ಹಾಕೋರು ಕೆಲವರು ಮಿಸ್ ಮಾಡ್ಕೊಳ್ತಾರೆ, ಇನ್ನು ಕೆಲವರಿಗೆ ಓದೋದಕ್ಕೆ ಟೈಮ್ ಸಿಗೋಲ್ಲ. ಅದೆಲ್ಲ ಬೇಡ. ಯಾಕಂದರೆ ಇಲಾಖೆದವರು ಒಂದು ವೇಳೆ 1 ತಿಂಗಳು 2 ತಿಂಗಳು ಲೇಟ್ ಮಾಡಿ ನೋಟಿಫಿಕೇಶನ್ ಮಾಡಿದ್ರಂತೂ ಭಾಳ ಒಳ್ಳೆಯದು, ಓದೋದಕ್ಕೆ ಅವಕಾಶ ಸಿಗುತ್ತೆ. ಅಸಿಸ್ಟೆಂಟ್ ಪ್ರೊಫೆಸರ್ ಸಿಲೆಬಸ್ ತುಂಬ ಜಾಸ್ತಿ ಇರೋದ್ರಿಂದ ನಿಮ್ಗೆ ಓದ್ಕೊಳ್ಳೋದಕ್ಕೆ ಅವಕಾಶ ಸಿಗುತ್ತೆ. GK ಪೇಪರ್ ಇದೆ, ಜೊತೆಗೆ ನಿಮ್ಮ ಆಪ್ಷನಲ್ ಸಬ್ಜೆಕ್ಟ್ ಕೂಡ ಇರುತ್ತೆ. ಎರಡೂ ಓದಬೇಕಂದ್ರೆ ಟೈಮ್ ಬೇಕು. ಆ ಕಾರಣಕ್ಕೋಸ್ಕರ ಹೇಳೋಂಥದ್ದು ಏನಂತಂದರೆ, ಒಂದು ವೇಳೆ KA ಈ ಕೆಸೆಟ್ ನಂತರನೇ ಅಸಿಸ್ಟೆಂಟ್ ಪ್ರೊಫೆಸರ್ ನೋಟಿಫಿಕೇಶನ್ ಮಾಡಿದ್ದೇ ಆಯಿತು ಅಂದರೆ ಎಲ್ಲರಿಗೂ ಕೂಡ ಅನುಕೂಲ. ಕೆಸೆಟ್ ಬರೆದು ಹೊಸಬ್ರು ಕೂಡ ಜಾಯ್ನ್ ಆಗ್ತಾರೆ. ಜೊತೆಗೆ ಈಗಿರ್ತಕ್ಕಂಥವ್ರು ಕೆಸೆಟ್ ಎಲ್ಲ ಕ್ಲಿಯರ್ ಆದಂಥವ್ರು ಕೂಡ ಅನುಕೂಲ ಆಗುತ್ತೆ. ಈಗೇನಾದರೂ ನೋಟಿಫಿಕೇಶನ್ ಮಾಡ್ತೀವಿ ಅಂತೇಳಿ ದಿಢೀರ್ ಅಂತೇಳಿ ಇದೇ ಮೇ ತಿಂಗಳಲ್ಲಿ ನೋಟಿಫಿಕೇಶನ್ ಆಯಿತು ಅಂದರೆ KA ಏನು 6 ತಿಂಗಳ ವರ್ಷ ಕೊಡ್ತಾರೆ ಎಕ್ಸಾಮ್ ಡೇಟ್, ಕೊಡೋದೇ 2 ತಿಂಗಳು. ಈ 2 ತಿಂಗಳದಾಗ ನಿಮ್ಮ ಸಿಲೆಬಸ್ ಎಲ್ಲ ಕವರ್ ಮಾಡ್ಕೊಳಕ್ಕೆ ಸಾಧ್ಯ ಐತೆ ಇದೇನಾದ್ರು ವಿಚಾರ ಮಾಡಿದ್ರೆ. ಸೊ ಹಂಗಾಗಿ ಫೈನಲಿ ಈ ಒಂದು ಕೆಸೆಟ್ ಕ್ಲಿಯರ್ ಆಗದೇ ಇರುವಂಥ ಅಭ್ಯರ್ಥಿಗಳಿಗೆ ನಾನು ಹೇಳುವಂಥದ್ದು, ಕೆಸೆಟ್ ಬಹುತೇಕ ಮುಂಚೆನೇ ಆಗುತ್ತೆ. ಆ ಕೆಸೆಟ್ ನಂತರನೇ ಅಸಿಸ್ಟೆಂಟ್ ಪ್ರೊಫೆಸರ್ ಆಗುತ್ತೆ. ಇದೇನು ಇಲಾಖೆ ಮಾಹಿತಿ ಅದು ಇದಲ್ಲ, ಕೇವಲ ನನ್ನ ಅಭಿಪ್ರಾಯ. ಅದು ಕೂಡ ನಿಮ್ಗೆ ಗೊತ್ತಿರಲಿ. ಮತ್ತು ನಾನು ಎಲ್ಲೋ ಇಲಾಖೆದು ಮಾಹಿತಿ ತೊಗೊಂಡು ಬಂದು ಅಧಿಕೃತವಾಗಿ ಹೇಳಕತ್ತೀನಿ ಅಂತ ಅನ್ಕೋಬೇಡ್ರಿ. ನನ್ನ ಅಭಿಪ್ರಾಯದ ಪ್ರಕಾರ ಅಂದರೆ ಉಳಿದೆಲ್ಲವೂ ವೀಡಿಯೋಗಳನ್ನು ಮಾಡಿದ್ದೀನಿ ಕೆಸೆಟ್ ಬಗ್ಗೆ, ಬೇರೆ ಬೇರೆ ನೋಟಿಫಿಕೇಷನ್ ಬಗ್ಗೆ, CTET ಬಗ್ಗೆ, ಅನಂತರ ನೆಟ್ ಬಗ್ಗೆ. ಬಹುತೇಕ ಈಗ ಹೇಳಿದಂತಲ್ಲಿ ಆಸುಪಾಸಿನಲ್ಲೇ ನೋಟಿಫಿಕೇಷನ್ಗಳು ಆಗಿವೆ. ಆ ಒಂದು ಆಧಾರದ ಮೇಲೆ ಮತ್ತು ಈ ಒಂದು ಕಾಂಪಿಟೇಟಿವ್ ಫೀಲ್ಡ್ನಲ್ಲಿ ಇದ್ದುಕೊಂಡು ಕೂಡ ಒಂದು 6-7 ವರ್ಷ ಆಯಿತು. ಇವೆಲ್ಲನೂ ಗ್ರಹಿಸಿ ಒಂದು ಅಂದಾಜಿನ ಪ್ರಕಾರ ನನಗನಿಸಿದ್ದು ಕೆಸೆಟ್ ನಂತರವೇ ಅಸಿಸ್ಟೆಂಟ್ ಪ್ರೊಫೆಸರ್ ನೋಟಿಫಿಕೇಷನ್ ಆಗುತ್ತೆ ಅನ್ನುವಂಥದ್ದು. ಅದಕ್ಕೆ ಏನಾರು ಇರಲಿ, ಓದೋಕ್ಕೆ ಟೈಮ್ ಸಿಗುತ್ತೆ. ಒಂದು ಸಾರಿ ನೋಟಿಫಿಕೇಷನ್ ಅಂತಂದ್ರೆ 5-6 ವರ್ಷಗಟ್ಟಲೆ ವಾಪಸ್ ಇಂಥ ಹುದ್ದೆಗಳು ಸಿಗಲ್ಲ. ಅದಕ್ಕೆ ಮುಂದೆ ಹೋಯ್ತಲ್ಲ ಅಂತ ಪೇಚಾಡಿಕೆ ಅಂತ ಕುಂದ್ರೋದಕ್ಕಿಂತ ಮುಂದೆ ಹೋಯ್ತಲ್ಲ ಅಂತ ಖುಷಿ ಪಡ್ರಿ. ಯಾಕಂದ್ರೆ ಒಂದು 3-4 ತಿಂಗಳು ಟೈಮ್ ಸಿಗುತ್ತೆ. 3-4 ತಿಂಗಳದ ಸಿಲೆಬಸ್ ಕವರ್ ಮಾಡ್ಕೊಳ್ರಿ. ಒಂದು ಸರಿ ಸಿಲೆಬಸ್ ಡೌನ್ಲೋಡ್ ಮಾಡ್ಕೊಂಡು ನೋಡ್ರಿ, ಗೊತ್ತಾಗುತ್ತೆ ಎಷ್ಟೈತೆ ಸಿಲೆಬಸ್ ಅನ್ನೋದು. ಅದೆಷ್ಟನ್ನು ಕವರ್ ಮಾಡ್ಕೋಬೇಕಂದ್ರೆ ಅಂದರೆ ಓದಬೇಕಂದ್ರೆ ತುಂಬ ಕಷ್ಟ ಆಗುತ್ತೆ. ಅಂದರೆ ಎಲ್ಲನೂ ಮುಗಿಸ್ಕೊಳಕ್ಕಾಗಲ್ಲ ಬೇಗ ಅಂತ. ಆ ಕಾರಣಕ್ಕೋಸ್ಕರ ಮತ್ತು ಲೇಟ್ ಆಗಲಿ ಅನ್ನೋಂಥದ್ದು ನನ್ನ ಉದ್ದೇಶ ಅಲ್ಲ. ಜಲ್ದಿ ಆದ್ರೂ ನನಗೇನು ಲಾಸ್ ಇಲ್ಲ. ಅಂದರೆ ನಾಳೆನೇ ನೋಟಿಫಿಕೇಷನ್ ಆಯಿತು ಅಂದ್ರೂ ನನಗೇನು ಲಾಸ್ ಇಲ್ಲ, ಕೆಸೆಟ್ ನಂತರ ಆಯ್ತು ಅಂದ್ರೂ ಕೂಡ ನನಗೆ ಲಾಸ್ ಇಲ್ಲ. ನಾನು ನಿಮಗೆ ಓದೋದಕ್ಕೆ ಸಮಯ ಸಿಗುತ್ತೆ. ಕೆಸೆಟ್ ನಂತರ ನೋಟಿಫಿಕೇಷನ್ ಆಗುತ್ತೆ.
ಈಗ ಮೇ ಅಂತಂದರೆ ಜೂನು, ಜುಲೈ, ಆಗಸ್ಟು, ಸೆಪ್ಟೆಂಬರ್, ಅಕ್ಟೋಬರ್ ಒಂದು 5 ತಿಂಗಳ ಟೈಮ್ ಇದೆ. 5 ತಿಂಗಳಲ್ಲಿ ನಿಮ್ಮ ಸಿಲೆಬಸ್ ಮುಗಿಸ್ಕೋರಿ ಅಂತ ನಾನು ನಿಮ್ಗೆ ಸಲಹೆ ಕೊಡೋಕ್ಕೆ ಈ ವಿಡಿಯೋನ ಮಾಡ್ತಾ ಇರ್ತಕ್ಕಂಥದ್ದು. ಮತ್ತು ಈಗ ಕೆಸೆಟ್ನ ಅಕ್ಟೋಬರ್ 11ಕ್ಕೆ ಅಂತಂದರೆ ಜುಲೈ ತಿಂಗಳಲ್ಲಿ ಅವ್ರು ನೋಟಿಫಿಕೇಷನ್ ಮಾಡಲೇಬೇಕು. ಜುಲೈನಲ್ಲಿ ನೋಟಿಫಿಕೇಷನ್ ಮಾಡ್ತಾರಂದರೆ ನೋಡಿ, ಜೂನ್ ಒಂದೇ ತಿಂಗಳ ಮಧ್ಯೆ ಇರತಕ್ಕಂಥದ್ದು. ಈ ಜೂನ್ ಏನಾದರೂ ಮಿಸ್ ಆಯಿತು ಅಂದರೆ ಜುಲೈನಲ್ಲಿ ಕೆಸೆಟ್ ನೋಟಿಫಿಕೇಷನ್ ಗ್ಯಾರಂಟಿ ಆಗುತ್ತೆ. ಯಾಕಂದರೆ ಜುಲೈನಲ್ಲಿ ಒಂದು ತಿಂಗಳ ಅವಕಾಶ ಕೊಡಬೇಕಾಗುತ್ತೆ. ಆನಂತರ ಆಗಸ್ಟ್, ಸೆಪ್ಟೆಂಬರ್ 2 ತಿಂಗಳು ಓದೋಕ್ಕೆ ಕೊಟ್ಟರು ಕೂಡ ಅಕ್ಟೋಬರ್ 11ಕ್ಕೆ ಎಕ್ಸಾಮ್. ಅಂದರೆ ಹೆಚ್ಚು ಕಡಿಮೆ ಆಗೇ ಇಲ್ಲ, ಲೇಟ್ ಆಯಿತು ಕೆಸೆಟ್ ನೋಟಿಫಿಕೇಷನ್ ಹಾಕಂದ್ರೆ ಎಂಥ ಲೇಟ್ ಅಂದ್ರೂ ಕೂಡ ಆಗಸ್ಟ್ ಫಸ್ಟ್ ವೀಕ್ ಒಳಗಡೆ ನೋಟಿಫಿಕೇಷನ್, ಅದಕ್ಕಿಂತ ಜಾಸ್ತಿ ಹೋಗ್ಲಿಕ್ಕಿಲ್ಲ ಅನ್ನೋಂಥದ್ದು ನನ್ನ ಅಭಿಪ್ರಾಯ. ನಾನು ಹೇಳುವಂಥದ್ದಷ್ಟೇ, ಯಾರಿಗೂ ಮುಂದೆ ಹೋಗಲಿ, ಯಾರಿಗೋ ತೊಂದರೆ ಆಗಲಿ ಅನ್ನೋಂಥದ್ದಲ್ಲ. ಓದೋಕ್ಕೆ ಅವಕಾಶ ಸಿಗುತ್ತೆ, ಚೆನ್ನಾಗಿ ಓದ್ಕೊಳ್ರಿ. ಕೆಸೆಟ್ ಪಾಸ್ ಆಗದೇ ಇರೋವಂಥವ್ರು ನನಗನ್ಸಿದ ಮಟ್ಟಿಗೆ ನಿಮ್ಮ ಕೆಸೆಟ್ ಒಂದು ಅವಕಾಶ ಸಿಗುತ್ತೆ, ಕೆಸೆಟ್ನು ಕೂಡ ಚೆನ್ನಾಗಿ ಓದ್ಕೊಳ್ರಿ. ಒಂದು ವೇಳೆ ಏನಾದರೂ ಅಸಿಸ್ಟೆಂಟ್ ಪ್ರೊಫೆಸರ್ ನೋಟಿಫಿಕೇಷನ್ ಜೂನ್, ಜುಲೈನಲ್ಲೇ ಆಯಿತು ಅಂದ್ರೂ ಕೂಡ ನೀವು ಕೆಸೆಟ್ ಓದೋದು ಬಿಡಬೇಡ್ರಿ. ಆದರೆ ಒಳ್ಳೆಯದು, ಯಾಕಂದರೆ ಜೂನ್, ಜುಲೈನಲ್ಲೇ ಅಸಿಸ್ಟೆಂಟ್ ಪ್ರೊಫೆಸರ್ ನೋಟಿಫಿಕೇಷನ್ ಆಯಿತು ಅಂದ್ರೆ ತುಂಬ ಒಳ್ಳೆಯದು. ಯಾಕಂದರೆ ಇಷ್ಟು ದಿನ ಕೆಸೆಟನ್ನು ಕ್ಲಿಯರ್ ಮಾಡ್ಕೊಂಡು ಈ ಒಂದು ಅಸಿಸ್ಟೆಂಟ್ ಪ್ರೊಫೆಸರ್ ಹುದ್ದೆಗೋಸ್ಕರನ ಓದ್ತಾ ಇದ್ದಾರೆ, ಅಂಥವ್ರಿಗೆಲ್ಲ ಅನುಕೂಲ ಆಗುತ್ತೆ. ಆದರೆ ಕೆಸೆಟ್ ಪಾಸ್ ಆಗದೇ ಇರೋಂಥವ್ರಿಗೆ ಏನು ತೊಂದರೆ ಇಲ್ಲ. ಜೂನ್, ಜುಲೈನಲ್ಲಿ ನೋಟಿಫಿಕೇಷನ್ ಆಯಿತು ಅಂತಂದರೆ ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್ನಲ್ಲಿ ನೀವು ಎಕ್ಸಾಮ್ ಬರೀತೀರಿ. ಮುಂದೆ ಅಷ್ಟರೊಳಗಡೆ ಇದೇನು ಅಸಿಸ್ಟೆಂಟ್ ಪ್ರೊಫೆಸರ್ ಎಕ್ಸಾಮ್ ಏನು ಬಹುತೇಕ ನಡೀಲಿಕ್ಕಿಲ್ಲ, ಯಾಕಂದ್ರೆ ಓದೋಕ್ಕೆ ಅವಕಾಶ ಕೊಟ್ಟಿರ್ತಾರೆ. ಅಪ್ಲಿಕೇಶನ್ಗೆ 1 ತಿಂಗಳು ಕೊಡಬೇಕು, ಆನಂತರ 1-2-3 ತಿಂಗಳು ಟೈಮ್ ಹಿಡಿಯುತ್ತೆ. ಅಷ್ಟರಲ್ಲಿ ಕೆಸೆಟ್ ಎಕ್ಸಾಮ್ ಮುಗಿದು ರಿಸಲ್ಟ್ ಕೂಡ ಬರುತ್ತೆ. ಆಗ ಏನು ಮಾಡ್ತಾರೆ ಅಂದರೆ ಕೆದವ್ರು ಬಹುತೇಕ ಒಂದು ಅವಕಾಶ ಕೊಡ್ಬೋದು. ಆ ಬಾರಿ ಏನು ಕೆಸೆಟ್ ಪಾಸಾಗಿರ್ತಾರೆ ಅಂಥವ್ರಿಗೆ ಒಂದು ಅವಕಾಶವನ್ನು ಬಹುತೇಕ ಕೊಡ್ಬೋದು. ಯಾಕಂದರೆ ಇದನ್ನು ಯಾವ ಆಧಾರದ ಮೇಲೆ ಹೇಳ್ತಿದ್ದೀನಿ ಅಂದರೆ 2021ರಲ್ಲಿ ಹಿಂಗಾಗಿತ್ತು. ಏನಂತಂದರೆ 2021ರಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ನೋಟಿಫಿಕೇಷನ್ ಆಗಿತ್ತು. ಆ ಬಾರಿ ಯಾರೆಲ್ಲ ಕೆಸೆಟ್ ಕ್ಲಿಯರ್ ಮಾಡ್ಕೊಂಡಿದ್ರು ಅವರೆಲ್ಲರೂ ಕೂಡ ಅಪ್ಲಿಕೇಶನ್ ಹಾಕಿದ್ರು. ಮುಂದೆ ಏನಾಗ್ಬಿಡ್ತು ಅಂದರೆ ಒಂದು ಕೆಸೆಟ್ ನಡೀತು. ಕೆಸೆಟ್ ನಡೆದಾಗ ಕೆಸೆಟ್ನಲ್ಲಿ ಪಾಸಾದಂಥ ಅಭ್ಯರ್ಥಿಗಳು ಒಂದು ಮನವಿ ಮಾಡಿಕೊಂಡ್ರು, ನಮಗೂ ಒಂದು ಅವಕಾಶ ಕೊಡ್ರಿ ಅಂತೇಳಿ. ಆಗ ಕೆದವರು ಒಂದು ಅವಕಾಶ ಕೊಟ್ಟಿದ್ರು ಅವರಿಗೆ, 8 ದಿನನೋ 10 ದಿನನೋ ಒಂದಷ್ಟು ಟೈಮ್ ಕೊಟ್ಟಿದ್ರು. ಆ ಟೈಮಲ್ಲಿ ಎಲ್ಲರೂ ಕೂಡ ಅಪ್ಲಿಕೇಶನ್ ಹಾಕ್ಕೊಂಡ್ರು. ನಿಮಗೂ ಕೂಡ ಆ ರೀತಿ ಅವಕಾಶ ಸಿಗೋಂಥ ಚಾನ್ಸಸ್ ಇರುತ್ತೆ. ಯಾರೆಲ್ಲ ಕೆಸೆಟ್ ಕ್ಲಿಯರ್ ಆಗಿಲ್ವೋ ದಯವಿಟ್ಟು ಕೆಸೆಟ್ನ ಚೆನ್ನಾಗಿ ಓದ್ಕೊಳ್ಳಿ. ಸುಮ್ಮನೆ ಜಾಸ್ತಿ ಆಗುತ್ತೆ. ವಿಡಿಯೋ ಇಲ್ಲಿಗೆ ನಾವು ಮುಗಿಸೋಣ. ಮತ್ತು ನಿಮಗೇನಾದರೂ ಇದಾಗಿಯೂ ಕೂಡ ಡೌಟ್ ಉಳ್ಕೊಂಡ್ರೆ ಕಮೆಂಟ್ ಮಾಡಿರಿ, ನಿಮಗೆ ಖಂಡಿತವಾಗಲೂ ಉತ್ತರಿಸ್ತೀನಿ. ನಮ್ಮ ಟೆಲಿಗ್ರಾಮ್ನ ಜಾಯ್ನ್ ಆಗಿ, ಜೊತೆಗೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ಒಂದು ವಿಡಿಯೋ ನೋಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಧನ್ಯವಾದ.